ಹೇಗಿದೆ ಪುಣ್ಯ ಸ್ಥಳಗಳ ಪರಿಸ್ಥಿತಿ? ಭಕ್ತರೇ ಬರಬೇಡಿ. ದೇವರಿಗೂ ತಟ್ಟಿದೆ ಭೀಕರ ಬರದ ಬಿಸಿ. ಸಂಪೂರ್ಣ ಬತ್ತಿದೆ ನೇತ್ರಾವತಿ ಮತ್ತೆ ತುಂಗಭದ್ರಾ. ಮಂಜುನಾಥ ಮತ್ತೆ ಉಡುಪಿ ಶ್ರೀಕೃಷ್ಣ ಹಾಗೆ ರಾಯರಿಗೆ ಬರದ ಬಿಸಿ ತಟ್ಟಿದೆ. ಅಲ್ಲಿನ ಭಕ್ತರಿಗೆ, ಯಾತ್ರಾರ್ಥಿಗಳಿಗೆ ಅಲ್ಲಿ ಹೋಗುವಂತಹ ಸಂದರ್ಭದಲ್ಲಿ ಬರ ಭೀಕರತೆ ಕಾಡ್ತಾ ಇರುವಂತದ್ದು. ಸಂಪೂರ್ಣವಾಗಿ ಬತ್ತಿದೆ ನೇತ್ರಾವತಿ ಮತ್ತು ಒಂದ್ ಕಡೆ ತುಂಗಭದ್ರಾ ಕೂಡ. ಮಂಜುನಾಥ ದೇವಾಲಯ ಆಗಿರ್ಬೋದು, ಶ್ರೀಕೃಷ್ಣ ನಾಡಾಗಿರ್ಬೋದು, ರಾಯರಿಗೂ ಕೂಡ ಬರದ ಬಿಸಿ ತಟ್ಟಿರುವಂಥದ್ದು. ಧರ್ಮಸ್ಥಳ ಕ್ಷೇತ್ರದಲ್ಲಿ ಹನಿ ಹನಿ ನೀರಿಗೂ ಕೂಡ ಪರದಾಟ ಪಡುವಂತ ಸ್ಥಿತಿ ಇದೆ. ಇತಿಹಾಸದಲ್ಲೇ ಪ್ರಥಮ ಬಾರಿಗೆ ನೀರಿನ ಭಾರಿ ಸಮಸ್ಯೆಯನ್ನ ಎದುರಿಸ್ತಾ ಇದ್ದಾರೆ ಜನ ಅಲ್ಲಿ. ಕಳೆದ ಬಾರಿ ನೀರಿನ ಸಮಸ್ಯೆ ನೀಗಿಸಿದ್ದ ದೇವಳ ಆಡಳಿತ. ಇಲ್ಲಿ ಈ ಕಾರಣದಿಂದಲೇ ಭಕ್ತರಿಗೆ ಧರ್ಮಾಧಿಕಾರಿಗಳು ಮನವಿಯನ್ನ ಮಾಡಿಕೊಂಡಿದ್ದಾರೆ. ಭಕ್ತರು ಪ್ರವಾಸಿಗರಿಗೆ ಮನವಿಯನ್ನ ಮಾಡಿದ್ದಾರೆ. ವೀರೇಂದ್ರ ಹೆಗ್ಗಡೆ ಅವರು ಪ್ರವಾಸವನ್ನ ಮುಂದೂಡುವಂತೆ ಹೆಗ್ಗಡೆ ಅವರು ಮನವಿಯನ್ನ ಮಾಡಿಕೊಂಡಿರುವಂಥದ್ದು. ಯಾಕೆಂದ್ರೆ ಯಾವುದೇ ರೀತಿಯಾದಂತಹ ತೊಂದರೆ ಇಲ್ಲಿ ಆಗಬಾರ್ದು, ಸೊ ಹೀಗಾಗಿ ನಿಮ್ಮ ಪ್ರವಾಸಗಳನ್ನ ಮುಂದೂಡಿ ಅಂತ ಕೇಳ್ಕೊಂಡಿದ್ದಾರೆ ಧರ್ಮಸ್ಥಳಕ್ಕೆ ಬರುವಂತ ಭಕ್ತರಿಗೆ, ಯಾತ್ರಾರ್ಥಿಗಳಿಗೆ. ನೀರಿನ ಕೊರತೆಯ ಹಿನ್ನೆಲೆಯಲ್ಲಿ ಭಕ್ತರು ಸಹಕರಿಸುವಂತೆ ಅವರು ಮನವಿಯನ್ನ ಮಾಡಿಕೊಂಡಿದ್ದಾರೆ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಈಗಾಗಲೇ ನೀರಿಗಾಗಿ ಜನರು ಪರದಾಟವನ್ನ ಮಾಡ್ತಾ ಇದ್ದಾರೆ. ವಾರದಲ್ಲಿ 2 ಅಥವಾ ಮ್ಯಾಕ್ಸಿಮಮ್ ಅಂದ್ರೆ 3 ದಿನ ಮಾತ್ರ ಜನರಿಗೆ ನೀರನ್ನ ಬಿಡ್ಲಾಗ್ತಾ ಇರುವಂತದ್ದು. ಸೊ ಹೀಗಾಗಿ ಸಂಕಷ್ಟ ಎದುರಾಗಿದೆ. 2 ತಿಂಗಳ ಹಿಂದೆ ಒಣಗಿದೆ ತುಂಗಭದ್ರಾ ನದಿ. ಮಂತ್ರಾಲಯಕ್ಕೆ ಬರುವ ಭಕ್ತರಿಗೂ ಕೂಡ ಇಲ್ಲಿ ನೀರೇ ಇಲ್ಲ. ಒಂದ್ ಕಡೆ ಮಂಜುನಾಥ ದೇವಾಲಯದಲ್ಲಿ, ಧರ್ಮಸ್ಥಳದಲ್ಲಿ ಯಾವ ರೀತಿಯಾದಂತಹ ಬರದ ಭೀಕರತೆ ಎದುರಾಗಿದೆ ಅನ್ನೋದನ್ನ ಹೇಳ್ತಾ ಇದ್ವಿ. ಮತ್ತು ಒಂದ್ ಕಡೆ ಮಂತ್ರಾಲಯದಲ್ಲೂ ಕೂಡ ಇದೇ ರೀತಿಯಾದಂತಹ ಪರಿಸ್ಥಿತಿ ಎದುರಾಗಿರುವಂತದ್ದು. ನಲ್ಲಿಯಿಂದ ನೀರು ಪಡೆದು ಸ್ನಾನ ಮಾಡ್ತಾ ಇದ್ದಾರೆ ಭಕ್ತರು ಅಲ್ಲಿ. ಮತ್ತು ಒಂದ್ ಕಡೆ ಉಡುಪಿ ಶ್ರೀಕೃಷ್ಣ ಮಠದಲ್ಲೂ ಕೂಡ ನೀರಿಗೆ ಭೀಕರ ಬರ ಎದುರಾಗಿದೆ. ಬತ್ತಿ ಹೋಗಿದೆ ನಗರಕ್ಕೆ ನೀರು ಪೂರೈಸುವಂತ ಸ್ವರ್ಣ ನದಿ. ಇಲ್ಲಿ ನದಿಯಲ್ಲಿ ನೀರಿಲ್ಲದಕ್ಕೆ ಟ್ಯಾಂಕರ್ ನೀರನ್ನ ಪೂರೈಕೆ ಮಾಡಲಾಗ್ತಾ ಇದೆ. ನೀವು ಕೂಡ ನೋಡ್ತಾ ಇದ್ದೀರಾ ಅಲ್ಲಿನ ಪರಿಸ್ಥಿತಿಯನ್ನ ನಿಮ್ಗೆ ತೋರಿಸ್ತಾ ಇದೀವಿ. ಎಲ್ಲೆಲ್ಲಿ ಯಾವ ರೀತಿಯಾಗಿ ಭೀಕರ ಬರಗಾಲ ಎದುರಾಗಿದೆ ಅಂತ. ಒಂದು ಧರ್ಮಸ್ಥಳದಲ್ಲಿ ನೇತ್ರಾವತಿ ನದಿ ನೀರು ಸಂಪೂರ್ಣವಾಗಿ ಬತ್ತಿ ಹೋಗಿರೋದನ್ನ ನೋಡ್ತಾ ಇದ್ದೀರಾ. ಮತ್ತು ಒಂದ್ ಕಡೆ ತುಂಗಭದ್ರಾ ಕೂಡ ಕಂಪ್ಲೀಟ್ ಆಗಿ ಖಾಲಿಯಾಗಿದೆ. ಮಂತ್ರಾಲಯದಲ್ಲೂ ಕೂಡ ಹನಿ ಹನಿ ನೀರಿಗೂ ಕೂಡ ಅಲ್ಲಿ ಪರದಾಡುವಂತ ಪರಿಸ್ಥಿತಿ ನಿರ್ಮಾಣವಾಗಿರುವಂತದ್ದು. ಮತ್ತು ಒಂದ್ ಕಡೆ ಉಡುಪಿಯಲ್ಲೂ ಕೂಡ, ಉಡುಪಿಗೆ ನೀರನ್ನ ಪೂರೈಸುವಂತ ಸ್ವರ್ಣ ನದಿ ಕೂಡ ಕಂಪ್ಲೀಟ್ ಆಗಿ ಬತ್ತಿ ಹೋಗಿರುವಂತ ಹಿನ್ನೆಲೆಯಲ್ಲಿ, ಖಾಲಿ ಆಗಿರುವಂತ ಹಿನ್ನೆಲೆಯಲ್ಲಿ ಅಲ್ಲಿನೂ ಕೂಡ ಸಾಕಷ್ಟು ಭೀಕರ ಬರಗಾಲ ಎದುರಾಗಿರುವಂತ ಹಿನ್ನೆಲೆಯಲ್ಲಿ ಜನ ಪರದಾಟವನ್ನ ಮಾಡ್ತಾ ಇದ್ದಾರೆ. ಸೊ ನೀವು ಕೂಡ ನೋಡ್ತಾ ಇದ್ದೀರಾ ನೇತ್ರಾವತಿ ಧರ್ಮಸ್ಥಳಕ್ಕೆ ಪ್ರತಿಯೊಬ್ರು ಆಲ್ಮೋಸ್ಟ್ ನಮ್ಮ ರಾಜ್ಯದ ಜನ ಆಲ್ಮೋಸ್ಟ್ ಧರ್ಮಸ್ಥಳಕ್ಕೆ ಹೋಗಿ ಬಂದಿರ್ತಾರೆ. ಅಲ್ಲಿ ನೋಡ್ತಾ ಇದ್ರೆ ನಿಮ್ಗೆ ಇದ್ಯಾವ್ದಪ್ಪ ದೃಶ್ಯ ಧರ್ಮಸ್ಥಳದಲ್ಲಿ ಇದ್ಯಾವ್ದು ತೋರಿಸ್ತಾ ಇದ್ದಾರೆ ಅಂತ ನಿಮ್ಗೆ ಅನ್ನಿಸ್ತಾ ಇರ್ಬೋದು. ಯಾಕೆಂದ್ರೆ ಧರ್ಮಸ್ಥಳಕ್ಕೆ ಪ್ರತಿ ಬಾರಿ ಹೋದಂತಹ ಸಂದರ್ಭದಲ್ಲೂ ಕೂಡ ಅಲ್ಲಿ ನೇತ್ರಾವತಿ ನದಿ ತಟ ಏನಿದೆ ಕಂಪ್ಲೀಟ್ ಆಗಿ ನೀರಿಂದನೇ ಆವೃತವಾಗಿರ್ತಾ ಇತ್ತು. ಆದರೆ ಈ ಬಾರಿ ನೀವು ನೋಡ್ತಾ ಇರುವಂತ ದೃಶ್ಯ, ಅದನ್ನ ನೀವು ಕಾಣ್ತಾ ಇರ್ಬೋದು. ಇತ್ತೀಚೆಗೆ ರೀಸೆಂಟ್ ಆಗಿ ಅಲ್ಲಿ ಹೋಗಿ ಬಂದಿರೋರ್ಗೂ ಕೂಡ ಗೊತ್ತಿರುತ್ತೆ, ಇದ್ರ ಬಗ್ಗೆ ಅರಿವಿರುತ್ತೆ. ಆದ್ರೆ ತುಂಬಾ ದಿನ ಆದ್ಮೇಲೆ ಆ ಧರ್ಮಸ್ಥಳದ ಬಗ್ಗೆ ನೋಡ್ತಾ ಇರುವಂತವ್ರಿಗೆ ಇದ್ರ ಬಗ್ಗೆ ಗೊತ್ತಿರ್ಲಿಕ್ಕಿಲ್ಲ. ನೋಡ್ತಾ ಇದ್ದೀರಾ ನೀವು ಕೂಡ ಯಾವ ರೀತಿಯಾಗಿ ಅಲ್ಲಿ ಕಂಪ್ಲೀಟ್ ಆಗಿ ಅಂದ್ರೆ ಸ್ನಾನ ಮಾಡೋದಕ್ಕೆ ಏನ್ ನೇತ್ರಾವತಿ ನದಿ ತಟದ ಹತ್ರ ಹೋಗ್ತಾರೆ, ಅಲ್ಲಿ ಯಾವಾಗ್ಲೂ ನೀರ್ ಇರ್ತಾ ಇತ್ತು. ಆದ್ರೆ ಈಗ ಕಂಪ್ಲೀಟ್ ಆಗಿ ಬರೀ ಕಲ್ಲುಗಳು, ನದಿ ನೀರು ಯಾವಾಗ್ಲೂ ಕೂಡ ಹರಿತಾ ಇತ್ತು. ಆದ್ರೆ ಈಗ ಅಲ್ಲೆಲ್ಲೂ ನೀರೇ ಇಲ್ಲ. ಮತ್ತೊಂದ್ ಕಡೆ ನೋಡ್ತಾ ಇದ್ದೀರಾ ಅಲ್ಲಿ ತುಂಗಭದ್ರಾ, ಇಲ್ಲಿ ಮಂತ್ರಾಲಯದ ಸಮೀಪ ಇರುವಂತ ಈ ಒಂದು ನದಿ ತಟ ಯಾವ ರೀತಿಯಾಗಿ ಇದೆ ಅಂತ ಅಲ್ಲೂ ಕೂಡ ಕಂಪ್ಲೀಟ್ ಆಗಿ ಭೀಕರ ಬರಗಾಲ ಎದುರಾಗಿದೆ. ತುಂಗಭದ್ರಾ ಮಂತ್ರಾಲಯದ ಹತ್ರ ಯಾವ ರೀತಿಯಾಗಿ ಭೀಕರ ಬರಗಾಲ ಎದುರಾಗಿರುವಂತದ್ದು ಅನ್ನೋದನ್ನ ಕೂಡ ನೀವು ನೋಡ್ತಾ ಇದ್ದೀರಾ. ಅಲ್ಲೂ ಕೂಡ ಹನಿ ಹನಿ ನೀರಿಗೂ ಕೂಡ ಪರದಾಡುವಂತ ಪರಿಸ್ಥಿತಿ. ಅಲ್ಲಿ ಸ್ನಾನ ಮಾಡಬೇಕು ಅಂದ್ರೆ ಆ ನಲ್ಲಿನಲ್ಲಿ ಬರುವಂತ ಒಂದು ಚಂಬ ನೀರನ್ನ ಮೈಮೇಲೆ ಹಾಕೊಂಡು ಹೋಗಿ ನಂತರ ದೇವರ ದರ್ಶನವನ್ನ ಮಾಡುವಂತ ಪರಿಸ್ಥಿತಿ. ಭೀಕರ ಬರಗಾಲ ಅಲ್ಲೂ ಕೂಡ ಎದುರಾಗಿರುವಂತದ್ದು. ಜೂನ್ ತಿಂಗಳಲ್ಲಿ ಮುಂಗಾರು ಪ್ರವೇಶ ಮಾಡದೆ ಹೋದ್ರೆ ಈ ಒಂದು ಪರಿಸ್ಥಿತಿ ಮತ್ತಷ್ಟು ಬಿಗಡಾಯಿಸಲಿದೆ. ಮತ್ತು ಒಂದ್ ಕಡೆ ಕರಾವಳಿ ಭಾಗದಲ್ಲೇ ಇರುವಂತಹ ಉಡುಪಿಯಲ್ಲೂ ಕೂಡ
ಕಂಪ್ಲೀಟ್ ಆಗಿ ಭೀಕರ ಬರಗಾಲ ಕಾಡ್ತಾ ಇರುವಂತದ್ದು. ಅಲ್ಲೂ ಕೂಡ ಸ್ವರ್ಣಾ ನದಿ ಅದು ಉಡುಪಿಗೆ ನೀರನ್ನ ಪೂರೈಸುವಂತಹ ಸ್ವರ್ಣಾ ನದಿ ಕೂಡ ಕಂಪ್ಲೀಟ್ ಆಗಿ ಬತ್ತಿ ಹೋಗಿದೆ. ನೀರೆಲ್ಲ ಖಾಲಿ ಆಗೋಗಿರುವಂತಹ ಪರಿಸ್ಥಿತಿಯನ್ನ ನೀವು ಕೂಡ ನೋಡ್ತಾ ಇದ್ದೀರಾ. ಸೊ ಹೀಗಾಗಿ ಉಡುಪಿ ಶ್ರೀಕೃಷ್ಣ ಮಠದಲ್ಲೂ ಕೂಡ ಇದೇ ರೀತಿಯಾಗಿ ಉಡುಪಿಯಲ್ಲೂ ಕೂಡ ಕಂಪ್ಲೀಟ್ ಆದಂತಹ ಭೀಕರ ಬರಗಾಲ ಎದುರಾಗಿದೆ. ನೋಡ್ತಾ ಇದ್ದೀರಾ ನೀವು ಕೂಡ, ಅಲ್ಲಿ ಯಾವಾಗ್ಲೂ ಕೂಡ ಕಂಪ್ಲೀಟ್ ಆಗಿ ನೀರಿರ್ತಾ ಇತ್ತು. ಆದ್ರೆ ಈಗ ನೀವು ನೋಡ್ತಾ ಇರುವಂತಹ ದೃಶ್ಯಗಳು ಯಾವುದೋ ಬಯಲುಸೀಮೆ ಅಥವಾ ಯಾವುದೋ ಒಂದು ರಾಯಚೂರೋ ಕೊಪ್ಪಳನೋ ಅಥವಾ ಬಳ್ಳಾರಿನೋ ತೋರಿಸ್ತಾ ಇಲ್ಲ. ನಾವು ಇಲ್ಲಿ ತೋರಿಸ್ತಾ ಇರೋದು ಉಡುಪಿಯನ್. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಧರ್ಮಸ್ಥಳದ ಧರ್ಮಾಧಿಕಾರಿಗಳು ಇದರ ಬಗ್ಗೆ ಏನ್ ಮಾತನಾಡಿದ್ದಾರೆ ಅಂತ ನೋಡೋಣ ಬನ್ನಿ. ಜಿಲ್ಲೆ ಇದು, ಆದರೆ ಈ ವರ್ಷ ನಮಗೆ ತೀವ್ರವಾದ ನೀರಿನ ಕೊರತೆ ಇದೆ. ಯಾಕೆಂದರೆ ನಮ್ಮ ಜಿಲ್ಲೆಗೆ ನೀರು ಮೇಲಿಂದ ಬರಬೇಕು. ಸಾಮಾನ್ಯ ನಾವು ಗೊತ್ತಿದ್ದ ಹಾಗೆ ಮೂಡಿಗೆರೆಯಿಂದ ಕೊಟ್ಟಿಗೆಹಾರ ಈ ಭಾಗದಲ್ಲಿ ಮಳೆ ಆದರೆ ಇಲ್ಲಿ ನೀರು ಬರುತ್ತೆ. ಆದರೆ ಎಲ್ಲೂ ಮಳೆ ಆಗದಿರೋದ್ರಿಂದ ನದಿಯಲ್ಲಿ ನೀರಿಲ್ಲ. ಇಡೀ ನಮ್ಮ ರಾಜ್ಯದಲ್ಲೇ ಬರದ ಲಕ್ಷಣ ಕಾಣಿಸ್ತಾ ಇದೆ. ಎಲ್ಲ ಕಡೆಯೂ ನೀರಿನ ಕೊರತೆ ಇದೆ. ವಿಶೇಷವಾಗಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಅತಿವೃಷ್ಟಿ ಆಗುವಂಥ ಜಿಲ್ಲೆ ಇದು, ಆದರೆ ಈ ವರ್ಷ ನಮಗೆ ತೀವ್ರವಾದ ನೀರಿನ ಕೊರತೆ ಇದೆ. ಯಾಕೆಂದರೆ ನಮ್ಮ ಜಿಲ್ಲೆಗೆ ನೀರು ಮೇಲಿಂದ ಬರಬೇಕು. ಸಾಮಾನ್ಯ ನಾವು ಗೊತ್ತಿದ್ದ ಹಾಗೆ ಮೂಡಿಗೆರೆಯಿಂದ ಕೊಟ್ಟಿಗೆಹಾರ ಈ ಭಾಗದಲ್ಲಿ ಮಳೆ ಆದರೆ ಇಲ್ಲಿ ನೀರು ಬರುತ್ತೆ. ಆದರೆ ಎಲ್ಲೂ ಮಳೆ ಆಗದಿರೋದ್ರಿಂದ ನದಿಯಲ್ಲಿ ನೀರಿಲ್ಲ. ಸುಮಾರು 2 ತಿಂಗಳಿಂದ ನಾವು ಎಚ್ಚರಿಕೆಯಿಂದ ಧರ್ಮಸ್ಥಳ ಕ್ಷೇತ್ರದಲ್ಲಿ ನೀರಿನ ಬಳಕೆಯನ್ನು ಮಾಡ್ತಾ ಇದ್ದೇವೆ. ಎಷ್ಟು ನಾವು ಎಚ್ಚರಿಕೆ ವಹಿಸಿದರೂ ಕೂಡ ಶೌಚಾಲಯಗಳಿಗೆ ನೀರು ಕೊಡಲೇಬೇಕಾಗತ್ತೆ. ಮತ್ತು ಸಾಮಾನ್ಯವಾಗಿ ನದಿಯಲ್ಲಿ ಹೋಗಿ ಸ್ನಾನ ಮಾಡೋರು ಅಲ್ಲೇ ಮಾಡಿ ಬರ್ತಾರೆ. ಆದರೆ ನಮ್ಮ ವಸತಿ ಛತ್ರಗಳಲ್ಲಿ ಶೌಚಾಲಯಗಳಲ್ಲಿ ನೀರು ಬಳಕೆ ಮಾಡ್ತಾಯಿದ್ರೆ ಭಾಳ ಸಮಸ್ಯೆ ಉಂಟಾಗುತ್ತೆ. ಹಾಗಾಗಿ ಸಾಕಷ್ಟು ಪ್ರಯತ್ನ ಮಾಡಿಯೂ ಕೂಡ ಈಗ ಕೊನೆಯ ಇನ್ನೂ 10 ದಿವಸ 15 ದಿವಸ ಮಳೆ ಬರುವುದಿಲ್ಲ ಅಂತ ಹೇಳಿ ನಮಗೆ ಹವಾಮಾನ ಇಲಾಖೆಯ ಸೂಚನೆ ಬಂದದ್ರಿಂದ ನಾವು ಯಾತ್ರಿಕರಲ್ಲಿ ನಿಮ್ಮ ಈ ಸಮಯವನ್ನು ಸ್ವಲ್ಪ ಮುಂದೂಡಿ ಅಂತ. ಯಾಕಂದರೆ ಈಗ ರಜೆ ಇರೋದ್ರಿಂದ ಮಕ್ಕಳಿಗೆ ಸ್ವಾಭಾವಿಕವಾಗಿ ಮಕ್ಕಳ ಜೊತೆಗೆ ಈಗ ಎಲ್ಲರೂ ಕ್ಷೇತ್ರಗಳ ದರ್ಶನಕ್ಕೆ ಬರ್ತಾರೆ. ಆದರೆ ಅವರಿಗೂ ಈ ಬಿಸಿಲಿನ ಝಗೆಯಿಂದ ವಿಪರೀತವಾಗಿ ತೊಂದರೆ ಆಗ್ತಾ ಇದೆ. ಅವರಿಗೆ ಕೊಡುವಂಥ ನಾವು ಸೇವೆಯಲ್ಲಿ ಅವರಿಗೆ ಕೊಡತಕ್ಕಂಥ ಅನುಕೂಲಗಳಲ್ಲಿ ಕೂಡ ತೊಂದರೆ ಆಗಬಾರ್ದು ಅಂಥೇಳಿ ಕ್ಷೇತ್ರ ದರ್ಶನವನ್ನು ಮುಂದೂಡಿ, ಸಾಧ್ಯವಾದರೆ ಒಂದು 15 ದಿವಸ 20 ದಿವಸ ಮುಂದೂಡಿ ಅಂಥೇಳಿ ನಾನು ಕೇಳ್ಕೊಳ್ತೇನೆ. ಸಾಕಷ್ಟು ಪ್ರಯತ್ನ ನಾವು ಮಾಡ್ತೇವೆ. ಅದಕ್ಕಿಂತ ಹೆಚ್ಚು ನಮ್ಮ ಪ್ರಕೃತಿಯನ್ನು ಮೀರಿ ನಿಲ್ಲುವಂಥ ಶಕ್ತಿ ಮನುಷ್ಯನಲ್ಲಿ ಇಲ್ಲವಾದ್ದರಿಂದ ಈ ಹಂತಕ್ಕೆ ನಾವು ತಲುಪಿದ್ದೇವೆ.